ಓಯ್ ಪೆಂಗ್ಯಾ, ಓಯ್ ಪೆಂಗ್ಯಾ. ಏಯ್, ಯಾರ ನನ್ನ ಕರೆದಿದ್ದು? ನಾನೇ ಕಣ, ನಾನೇ ಕರೆದಿದ್ದು. ಏನ್ ಹೇಳು? ಏನೋ ಬಗಳದೆ? ಸಕ್ಕರೆ ಅಳತಾ ಕೂತಿದೆ. ಅಮ್ಮ ಅಳ್ತಿದ್ಯಾ? ಯಾರು ಏನಂದ್ರೆ ಹೇಳಮ್ಮ. ಇವತ್ತು ಶೋರೂಮ್ ಹೋಗ್ಲಿ ಅಂದ್ರೆ ಪರವಾಗಿಲ್ಲ, ಅವ್ರಿಗೊಂದು ಗತಿ ಕಾಣಿಸ್ಬಿಡ್ತೇನೆ. ಲೇ, ಅಮ್ಮ ನಿನ್ ಮೇಲೆ ಕಣ ಬೇಜಾರಾಗಿರೋದು. ನನ್ ಮೇಲ? ಯಾಕೆ? ಹೇಳಿದೆಲ್ಲಪ್ಪ ರೂಮ್ ಬಿಟ್ಟು ಹೋಗು ಅಂತ. ನಾನಾ? ಹೋಗ್ತಾ ಇರೋ ರೂಮ್ ಬಿಟ್ಟು ಈಚೆ ಐತೆ, ನಾಳೆ ಮನೆ ಬಿಟ್ಟು ಹೋಗು ಅಂತೀಯ. ಅದ್ ಹೇಗೆ ಹೇಳ್ತಾರತ್ತೆ? ಈ ಮನೆ ನಿಮ್ದು ತಾನೆ. ಮಗನು ನನ್ನವನೇ ಕಡೆ. ಪಾಪತ್ತೆ ನೀವು, ನಿಮ್ಮನ್ನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಕೆಲ ಗುಂಗ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ಅಯ್ಯೋ ಪಾಪ ಅಂತೀಯನೆ. ಅಯ್ಯೋ ಅತ್ತೆ, ನಿಮ್ಮನ್ನ ನಾನ್ ಬೈದು ಇಲ್ಲ, ರೂಮ್ ಬಿಟ್ಟು ಆಚೆ ಹೋಗಿ ಅಂತ ಹೇಳೂ ಇಲ್ಲ. ನನ್ ಮೇಲೆ ನೀವು ಕೂಗಾಡೋ ಹಾಗಿಲ್ಲ. ಏನಯ್ಯ ಮನುಜ, ರೂಮ್ ಬಿಟ್ಟು ಹೋಗು ಅಂದ್ಯಾ? ಅಯ್ಯೋ ಅಪ್ಪ, ನಾನು ರೋಹಿಣಿ ರೂಮ್ಲಿ ಒಂದು ಸಣ್ಣದ ಜಗಳ ಮಾಡ್ತಾ ಇದ್ವಿ. ಅದಕ್ಕೆ ಅಮ್ಮ ಬಂದು ರೋಹಿಣಿನ ಅದೇನೋ ಚಿಲುಕರು ಚಿಂತಾಮಣಿ, ರಾಜಮುಂಡ್ರಿ, ರಾಜಮಾತೆ, ಗುಂಗ್ರಿ ಅದೇನೋ ಅಂತ ಬೈತಾ ಇದ್ರು. ಅದಕ್ಕೆ ಮಾತು ಬೆಳಿಬಾರ್ದು ಅಂತ ಬಾಯಿ ಮಾತಲ್ಲಿ ಒಂದ್ ಸುಮ್ನೆ ಹಂಗೆ ಆಚೆ ಹೋಗು ಅಂತ ಹೇಳ್ದೆ ಅಷ್ಟೇ. ಅದಕ್ಕೆಲ್ಲ ಅಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡು ಅಳ್ತಾ ಕೂರ್ತಾ ಇದ್ದ, ನನ್ಗೆ ಗೊತ್ತಿರ್ಲಿಲ್ಲ. ರೀ ಪೆಂಗ್ಯಾ. ಅಲೋ, ಯಾಕೆ? ಸಾರಿ ಸೂರ್ಯ ಅವರು ನಿಮ್ನ ಹಾಗೆ ಕರ್ದು ನನಗೆ ನಿಮ್ ಒರಿಜಿನಲ್ ಹೆಸರೇ ಮರ್ತೋಗ್ಬಿಟ್ಟಿದೆ. ಮನೋಜರೇ, ನಿಮ್ ತಾಯಿ ನಿಮ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನೀವು ರೂಮ್ ಬಿಟ್ಟು ಹೋಗು ಅಂದಿದ್ದು ತಪ್ಪಲ್ವಾ? ಲೋ, ಅಮ್ಮ ನಿನ್ಗೆ ಒಂದಿನೂ ಹಾಕಿ ಕರ್ದೇ ಇಲ್ಲ ಕಣವ. ಅತಿ ಮುದ್ದೆ ಹಳಸಿದ ಮುದ್ದೆ ಆಗೋದು ಸರಿಯಾಗಿದೆ ಸಕ್ಕರೆಗೆ. ನಿಮ್ ಒಂದ್ ಮಾತು ಅವ್ರಿಗೆ ಎಷ್ಟು ನೋವು ಮಾಡಿದೆ ನೋಡಿ. ಇಬ್ರು ಜಗಳದಲ್ಲಿ ಮೂರನೇವ್ರ ಲಾಭ ಅಂತ ಕೇಳಿದ್ದೆ, ಆದ್ರೆ ಇಬ್ರು ಜಗಳದಲ್ಲಿ ಮೂರನೇವ್ರ ಮೂಗು ಇದಾಗುತ್ತೆ ಅಂತ ಈಗಲೇ ಗೊತ್ತಾಗಿತ್ತು. ಅಮ್ಮ ಸಾರಿ ಅಮ್ಮ, ನಿನಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನೋಡು, ನಿನಗೆ ನೋವು ಮಾಡಿದ್ದಕ್ಕೆ ನಾನೇ ಪನಿಷ್ಮೆಂಟ್ ಕೊಡ್ಕೊಂಡ್ಬಿಡ್ತೀನಿ, ಆಯ್ತಾ? ಹೇಳಿದ್ರಾಗೋದಿಲ್ಲ, ಬೆನ್ನು ಬಗಸ್ದೆ ಮಂಡಿ ಕಾಲಲ್ಲಿ ಕೂತ್ಕೋ, ಚಿಪ್ಪುಗಳು ಚಿಪ್ಪಿಡ್ಕೊಂಡು ಹೋಗ್ಬಿಡ್ಬೇಕು. ಯಾಕೆ ಸೂರ್ಯ ಅವರು ಹೀಗೆಲ್ಲ ಮಾತಾಡೋದು? ನೀವು ಇವ್ರೇನ್ ತಪ್ಪಾಗಿ ಮಾತಾಡಿರ್ಲಿಲ್ಲ, ಅತ್ತೆನೆ ತಪ್ಪಾಗಿ ತಿಳ್ಕೊಂಡಿರೋದು. ತಿಳ್ಕೊಳ್ಳಿ, ಪರವಾಗಿಲ್ಲ. ತಪ್ಪೆ, ಅದು ನನ್ಗೆ ಶಿಕ್ಷೆ ಆಗ್ಲೇಬೇಕು. ಹೋಗಾಕಡೆ. ಅಮ್ಮ ಹೇಳೋವರೆಗೂ ನಾ ಹೀಗೆ ಕೂತಿರ್ತೀನಿ. ಅಪ್ಪಯ್ಯ, ಸಕ್ಕರೆನ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋ, ಒಂದು ವಾರನೋ ತಿಂಗಳು ಬಿಟ್ಟು ಬಾ. ಸ್ವಲ್ಪ ಸುಮ್ಮನಿರಯ್ಯ ನೀನು. ಎಲ್ಲದಕ್ಕೂ ಹುಡುಗಾಟ. ಶಾಂತಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾನೆ, ಬಾಯಿ ತಪ್ಪಾಡಿದ್ದು. ಅಪ್ಪ ಕ್ಷಮೆ ಕೇಳಿದಾನೆ, ಪ್ರಾಯಶ್ಚಿತ್ತನೂ ಮಾಡ್ಕೊಂಡಿದ್ದಾನೆ. ಹ್ಞೂ ಅಂತ ಅಂದ್ಬಿಟ್ಟು ಕ್ಷಮಿಸ್ಬಿಡಮ್ಮ ಅವನ ಪಾಪ. ಅತ್ತೆ, ಇವ್ರಿಗೆ ಮೊದ್ಲೇ ಕಾಲ್ ನೋವು, ಕ್ಷಮಿಸಿದೀನಿ ಅಂತ ಹೇಳಿ ಅತ್ತೆ. ಹೇಳೆ ಪಾಪ ಕಣೆ, ನಿನ್ ಮುದ್ದಿನ ಮಗ ಅವನು. ನಾನೇನ್ ಕುತ್ಕೊಳಕ್ ಹೇಳಿದ್ನಾ? ಹೇಳ್ದ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ನಿನ್ ಮನ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟಿದೀನಿ. ನನಗೆ ಈ ಶಿಕ್ಷೆ ಆಗ್ಲೇಬೇಕು. ಸೂರ್ಯ ಹೇಳ್ದಂಗೆ ನನ್ ಮಂಡಿ ಚಿಪ್ಪು ಹಿಡ್ಕೊಂಡು ಹೋದ್ರು ಪರವಾಗಿಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ ಕಣೋ. ನನಗ್ ನಿನ್ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ನೀನೊಂದ್ ಮಾತು ಕದರ್ದ್ರು ನನಗ್ ಬೇಜಾರಾಗುತ್ತೆ. ಎದ್ದೇಳ ಮೇಲೆ ಆಗಲ್ಲ. ನೀನ್ ಹೇಳೋದೇ ನಾನ್ ನಿಲ್ಸಿ ಕ್ಷಮಿಸಿದೀನಿ ಅಂತ ನಗ್ರಬ್ದ ಹೇಳಿದ್ರೇನೆ ನಾನು ಹೇಳೋದು. ಆಯ್ತಾಯ್ತು, ಇಲ್ಲಿ ನೋಡು, ನಾನು ನಗ್ತಿದ್ದೀನಿ. ಇದು ಯಾಕೋ ಚೆನ್ನಾಗಿಲ್ಲ ಕಣೆ. ನೀನು ಹೇಳೋದನ್ನೇ ಸಹಿಸ್ಕೊಂಡು ನೋಡ್ಬೋದು, ಆದ್ರೆ ಒಂಥರ ಈ ವಾಕೋಕ್ರವಾಗಿ ನಗ್ನಗ್ತಾ ಕ್ಷಮಿಸಿ ನಿಂತಿಯಲ್ಲ, ನೋಡಕ್ಕಾಗಲ್ಲ. ನೀವು ಸುಮ್ಮನೆ ನೀವು. ನನ್ ಮಗ ನೋಡ್ಬಿಡ್ತಿದ್ರೆ ನಿಮ್ಗೆ ಖುಷಿ ಅಲ್ವಾ? ಇದು ನನಗೂ ನನ್ ಮಗನಿಗೂ ಸಂಬಂಧಪಟ್ಟಿದ್ದ ವಿಷಯ. ನೀವೆಲ್ಲ ಯಾಕೆ ನಡುವಲ್ಲಿ ಬಂದಿದ್ದು? ಮೂಗು ಸಂಬಳದ ಮಧ್ಯೆ ಖರ್ಚಿಗೆ ಏನ್ ಕೆಲಸ ಅನ್ನಂಗ ಆಗೋಯ್ತು. ಏನೋ ಪಾಪ ಸಕ್ಕರೆ ಗೊಳೋ ಅಂತ ಅಳ್ತಾ ಇದಾರೆ, ಸಮಾಧಾನ ಮಾಡೋಣ ಅಂತ ಬಂದ್ರೆ ನಮ್ಮನ್ನೇ ಒತ್ತ ಬಟ್ಟೆ ಮಾಡ್ಕೊಂಡ್ಬಿಟ್ರು. ಮನೋಜ, ಹೇಳಪ್ಪ, ನೀನು ನನ್ ಕಂದ ಅಲ್ವಾ? ನೀನು ಎತ್ತೇಳು, ನಾನ್ ನಕ್ಬಿಟ್ನಲ್ಲ, ಎತ್ತೇಳು. ಮನೋಜ್ ಹೇಳಿ ಮನೋಜ್. ಗೊಗ್ಗೆ ನಾನ್ ಮಾತಾಡ್ತಿಲ್ವಾ? ಮತ್ತೆ ನಿಂದೇನೆ ಹೋಗ ಕಡೆ ಎದ್ದಳಪ್ಪ. ಅಯ್ಯೋ, ನನ್ ಕಂದ ಎದ್ದೇಳು. ಅಮ್ಮ ಸಾರಿ ಅಮ್ಮ, ಐ ಆಮ್ ರಿಯಲಿ ಸಾರಿ. ಅಯ್ಯೋ ಬಿಡು ಕಂದ, ನೀನ್ ಎಷ್ಟು ನೊಂದ್ಕೊಂಡ್ಬಿಟ್ಟಿದೆ. ನೀನು ಕೆಲ್ಸಕ್ಕೆ ಹೋಗ್ಬಿಟ್ಟು ಲೇಟ್ ಆಗ್ತಿದೆ, ಬ್ಯಾಗ್ ಎತ್ಕೊಂಬ, ಬಿಸಿ ಕಾಫಿ ಮಾಡ್ಕೊಡ್ತೀನಿ ನಿನ್ಗೆ. ಹೋಗ್ ಎತ್ಕೊಂಬಪ್ಪ. ನೀನೇನೆ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗ್ ಕಾಫಿ ಮಾಡ್ಕೊಂಬ, ಹೋಗು. ಕಾಯು ಮೆಣಸು ಯಾವ್ದೋ ಒಂದು ಒರಳು ಬಿದ್ರು ಒನಕೆಗೆ ಕೆಲಸ ಅನ್ನೋಂಗೆ ಸುತ್ತಿ ಬಳಸಿ ಎಲ್ಲಾ ಕೆಲಸನೂ ಮತ್ತೆ ಅವಳಿಗೆ ಹೇಳ್ತೀಯಲ್ಲ. ಒಂದ್ 5 ನಿಮಿಷದಲ್ಲಿ ಮನೇನ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಿಯಲ್ಲ. ಯಾವಾಗ ಬುದ್ಧಿ ಬರುತ್ತೋ ಏನೋ. ದಾಂಡಕ್ಕೆ ವಯಸ್ಸಾಯ್ತು ನಿನಗೂ, ಕರ್ಮ. ಹೋಗ್ಬಿಟ್ಟು ಯಾವ್ದಾದ್ರು ರಾಮಕೃಷ್ಣ ಪರಮಾತ್ಮ ಅದ್ಯಾವ್ದು ಶ್ರೀಕಾಂತ್ ಬಿಟ್ಟಲ್ಲ ಪುಸ್ತಕ ಇಟ್ಕೊಂಡು ಓದಿ. ನೀನೇನ ನೋಡ್ತಿದ್ಯಾ? ವಿವೇಕಾನಂದ ಓದ್ತಾ ಇದ್ದೀನಿ ಕಣೆ. ನಿತ್ಯಾನಂದ ಓದಿ, ಬುದ್ಧಿ ಬರುತ್ತೆ ನಿಮ್ಗೆ. ಅದು ನಿನಗೆ ಸಂಬಂಧಿಸಿದ. ನೀನೇನ ನೋಡ್ತಿದ್ಯಾ? ಹೋಗು. ನಾನು ಸುಮ್ನೆ ಇದ್ರೆ ಬಲೆ ಮಾತಾಡ್ತಾರೆ. ಗಳ್ಸಾಗಿ ಹುಟ್ಟಿ ಬರೀ ಸಮಾಧಾನ ಮಾಡೋದೇ ಆಗೋಯ್ತು ನನ್ನ ಕೆಲ್ಸ. ಅಲ್ಲ, ಈಗ ನಾನು ಏನ್ ಅನ್ಬಾರ್ದು ಅಂದ್ಬಿಟ್ಟು ಇಷ್ಟೊಂದು ನಾಟಕ ಮಾಡ್ತಾಳಮ್ಮ. ಬಲೆ ನಾಟಕ ಮಾಡೋದ್ ಕಲ್ತ್ಕೊಂಡ್ಬಿಡ್ತಾರೆ ಇತ್ತೀಚೆಗೆ.
ಪರವಾಗಿಲ್ವೇ ತಾಯ್ತಾ ಸಖತ್ತಾಗಿ ಕೆಲಸ ಮಾಡ್ತಾ ಇದೆ. ಅತ್ತೆ, ಈ ಹಾವು ಏಣಿ ಆಟ ಒಂಥರ ಮಜಾ ಕೊಡ್ತಾ ಇದೆ. ಬಾಯ್, ನೀವಿಲ್ಲೇ ಇರಿ, ನಾನು ಟೀಚರ್ ಹತ್ರ ಮಾತಾಡ್ಕೊಂಬರ್ತೀನಿ. ಟೀಚರ್, ನಮಸ್ತೆ ಟೀಚರ್. ನಮಸ್ತೆ. ಓ, ಕುತ್ಕೊಳ್ಳೋಕ್ಕೂ ಹೇಳೋದಿಲ್ವಾ? ಹೋಗ್ಲಿ ಬಿಡಿ, ನಮ್ದೇ ಕ್ಲಾಸು, ನಮ್ದೇ ಟೀಚರು, ನಾವೇ ಕೂತ್ಕತೆ. ಅಯ್ಯವ್ವ, ಹೆಂಗಿದ್ದೀರಾ? ಹಾ, ಇದೀನಿ. ಉತ್ತರ ಯಾಕಂಗಿದೆ? ಸಿಟ್ ಮಾಡ್ಕೋಬೇಕಾಗಿರೋಳು ನಾನು. ಯಾಕೋ? ನಿಮ್ ಮಗ ಇನ್ಕಮ್ ಟ್ಯಾಕ್ಸ್ ಆಫೀಸರು ಅಂತ ಸುಳ್ಳು ಹೇಳ್ಕೊಂಡು ಬಂದು ನಮ್ ಮನೇಲಿ ದುಡ್ಡು ತಗೊಂಡೋಗಿದ್ದಾನೆ. ನಿಮ್ ದುಡ್ಡು ತಗೊಂಡಿದ್ದಾನ? ಅದ್ ಅವ್ರದೇ ದುಡ್ಡು ಆಗಿರ್ಬೋದು, ಆದ್ರೆ ಅವ್ರು ಬಂದಿದ್ ರೀತಿ ಸರಿನಾ? ರಾವಣಿ, ನೀನ್ ಮಾಡಿದ್ ಸರಿನೇನಮ್ಮ? ಯಾಕ್ ಟೀಚರ್? ಏನ್ ಯಾಕೆ ಮಾಸ್ಟರ್? ನೀವ್ ಹೇಗೆ ನನ್ ಸೊಸೆ ದುಡ್ಡನ್ನ ಕಳ್ತನ ಮಾಡ್ಸಿದ್ರಿ? ನಿಮ್ಗೆ ಯಾವ ಬಂಟಿ ಮಗ ಅಧಿಕಾರ ಕೊಟ್ಟಿದ್ದು? ನೀವ್ ಮಾಡಿದ್ ಸರಿ, ಆದ್ರೆ ನನ್ ಮಗ ಮಾಡಿದ್ ತಪ್ಪ. ನಿಮ್ಮ ಅದೃಷ್ಟ, ಅವನು ಏರಿಸ್ಕೊಂಡ್ ಬಂದಿಲ್ಲ. ಅವನೇನಾದ್ರೂ ಏರಿಸ್ಕೊಂಡ್ ಬರ್ತಿದ್ರೆ ಎಲ್ರು ಹಂಗೆ ಮಡ್ಚಿ ಮ್ಯಾಚ್ ಬಾಕ್ಸ್ ಇಟ್ಕೋತಾರಲ್ಲ ಪಾಕೆಟ್ ಅಲ್ಲಿ, ಹಂಗ್ ಇಟ್ಕೊಂಡು ಹೋಗ್ಬಿಡ್ತಿದ್ದ, ಗೊತ್ತಾ? ನಿಮ್ಗೆ ಬೇಗ ಕ್ಲಾಸ್ ಇಲ್ಲ, ಸುಂಕ ಕಟ್ಟಿದ್ರು ಒಂದು ದಾರಿಗೆ ಪ್ರಯೋಜನ ಇಲ್ಲ ಅನ್ನೋ ತರ ಒಣ್ತಾ ಇರ್ಬೇಕು. ಮಾಡಿ ಇದ್ಯಾಕ್ ಟೀಚರ್ ಹೀಗೆ ಮಾತಾಡ್ತಿದ್ದೀರಿ? ನನ್ನಿಂದ ಏನಾದ್ರೂ ತಪ್ಪಾಯ್ತಿ? ಏನ್ ತಪ್ಪಾಯ್ತಾ? ಎಷ್ಟು ಧೈರ್ಯ ಇದ್ರೆ ನನ್ನ ಸೊಸೆ ಕೈನ ಊರ್ ಕಳ್ಸಿಯಪ್ಪ ನೀನು? ಏನೋ ಛತ್ರಕ್ಕೆ ನಾನು ಹೂ ಕಟ್ಟಿ ದುಡ್ಡು ಮಾಡ್ಕೊಳ್ಳಿ ಅಂತ ನಾನಿದ್ರೆ ನೀವ್ ನನ್ ಸೊಸೆ ಕೈ ಮುರಿದಿದ್ದೀರಲ್ಲ, ಸರಿನೇನಮ್ಮ? ಅಲ್ಲ ಟೀಚರ್, ಇದು ನಿಜವಾಗ್ಲೂ ನೀವೇನಾ? ಯಾಕೆ ನಿಮ್ ಕಣ್ಣಿಗೆ ಐಬೇನ್ರಿ ಐಬಾ? ನಾನೇ ಸಕ್ರೆ ವೈ ಶಾಂತಿನೇ ಮಾತಾಡ್ತಿರೋದು. ಅಲ್ಲ, ಅವಳು ಆರ್ಡರ್ ತಗೊಳಕ್ ಹೋಗ್ತಾ ಇದ್ದಾಳೆ ಅಂದ್ರೆ ತಡೀರಿ ಅಂತ ನೀವೇ ತಾನೇ ಹೇಳಿದ್ದು. ತಡೀರಿ ಅಂತ ಹೇಳಿದ್ದು, ಕಡೀರಿ ಅಂತಲ್ಲ. ಮೀನನ್ ಕಂಡ್ರೆ ನಿಮಗ್ ಆಗಲ್ಲ ತಾನೆ? ಅದ್ ನಮಗ್ ಬಿಟ್ಟಿದ್ ವಿಷಯ. ಅವಳು ಬೆಳಿಬಾರ್ದು ಅನ್ನೋ ಉದ್ದೇಶ ಇತ್ತೆ ಹೊತ್ತು ಅವಳು ಬದುಕ್ಲೇಬಾರ್ದು ಅನ್ನೋಷ್ಟು ರಾಕ್ಷಸಿ ಅಲ್ಲಪ್ಪ ನಾನು. ನನಗ್ ಬಂದಿದ್ ಕೂತಕ್ಕೆ ಆವತ್ತೆ ನಿಮ್ ರಿಪೀಟ್ ಎತ್ ಬಿಡೋದು ಅನ್ಕೊಂಡಿದ್ದೆ. ನನ್ ಹಿಂದೆ ನಮ್ ಬಾಯ್ಸ್ ಇರ್ತಾರೆ ಅಂತನ ಟೀಚರ್? ಪರವಾಗಿಲ್ಲ, ನೀವು ನನ್ನ ಗುರುಗಳು, ನನಗ್ ಹೊಡಿಬಹುದು, ಬೈಬಹುದು. ಹಲೋ, ಅದೇನೋ ಬಾಯ್ಸ್ ಅಂದ್ರಲ್ಲ, ಅಂತವಕ್ಕೆಲ್ಲ ಕೇರ್ ಮಾಡ್ತಾರೆ ಕೇರ್ಲೆಸ್ ರಾಣಿ ನಾನು. ಸಕ್ಕರೆ ಬಾಯಿನಲ್ಲಿ ಅದೆಷ್ಟು ಹುಡುಗಿರ್ನ ಅಂದಿಸ್ಬಿಟ್ಟಿದೀನಿ ಗೊತ್ತಾ? ಈ ನಿಮ್ ರೌಡಿಸಮ್ ಗೀಡಿಸಮ್ ಎಲ್ಲ ಸಕ್ಕರೆ ಹತ್ರ ನಡೆಯಲ್ಲ, ತಿಳ್ಕೊಂಬಿಡಿ. ನಿಮಗೂ ಈ ಕ್ಲಾಸ್ಗೂ ಗುಣ ಮುಗಿತು, ಹೊಡ್ದಿ ಅಂದ್ರೆ ಹೊಡ್ತಾ ಇರ್ಬೇಕು. ಹಂಗಂತೀರಾ? ಅಲ್ಲ, ಮುಂದಿನ ತಿಂಗಳು ಡಾನ್ಸ್ ಸ್ಕೂಲ್ ಓಪನ್ ಮಾಡಿ ನಿಮ್ ಕೈಯಿಂದಾನೇ ಆರಂಗೇಟ್ರಂ ಮಾಡ್ಸೋಣ ಅಂತಿದ್ದೆ. ಏನು, ನೀವು ಕ್ಲಾಸ್ ಶುರು ಮಾಡಿ ಅರಂಗೇಟ್ರಂ ಏನಾದ್ರು ಕೊಡಿಸ್ತಿದ್ರ ನೀವು ಶಾಂತಿ ಕೈಲಿ? ಅಲ್ಲ, ಈ ಸ್ಕೂಲಿಗೆ ಬಂದು ನೀವು 3 ತಿಂಗಳಾಗಿದೆ, ಇಷ್ಟು ಬೇಗ ಈ ಶೋಕಿಗಳನ್ನ ಯಾಕೆ ಬೇಕಿತ್ತು ನಿಮಗೆ? ಸರಿಯಾಗಿ ಹೇಳಿದೆ ಕರೆ ಕಸ್ತೂರಿ. ನನಗೆ ಅರಂಗೇಟ್ರಂ ಇಷ್ಟನೇ, ಆದ್ರೆ ನಿಮ್ ಜೊತೆ ಯಾವ ವ್ಯವಹಾರನೂ ಬೇಡ ತಾಯಿ. ಯೋಚನೆ ಮಾಡಿ ಮಾತಾಡಿ ಟೀಚರ್. ಒಂದು ಹುಲ್ಲು ಕಡ್ಡಿನೂ ಕೂಡ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳಿ ಎತ್ತಿ ಬಿಸಾಡಕ್ಕಾಗಲ್ಲ. ವಿಶಾಲಾಕ್ಷಿ ವಿಷಯ ನಿಮಗೂ ಗೊತ್ತಿದೆ. ನಾನು ನಿಮಗೆ ಬೇಕಾಗೋ ಸಮಯ ಬರುತ್ತೆ. ಅಂತ ಸಮಯ ಬಂದಾಗ ಊಟಕ್ಕೆ ಉಪ್ಪಿನಕಾಯಿ ತರ ಹತ್ತ ನಟ್ಬಿಟ್ಟು ಹಂಗೆ ಬಿಸಾಕ್ಬಿಡ್ತೀನಿ. ಈಗ ಜಾಗ ಖಾಲಿ ಮಾಡಿ. ಅಲ್ಲ ಟೀಚರ್, ಹೋಗಿ ಅಂದ್ರೆ ಓಡ್ತಾ ಇರ್ಬೇಕು ಸುಮ್ನೆ. ಕೈಗೆ ಕೊಟ್ರೆ ನಮ್ಮನೆ ತುಳಸಿಕಾಯಿ ಕತ್ತರಿಸ್ಬಿಡೋದಾ? ಟೀಚರ್ ಆಯ್ತು, ಇವತ್ ನಾನು ಹೋಗ್ತೀನಿ. ನೀವಾಗೇ ನನ್ನ ಕರೆಯೋ ದಿನ ಹತ್ರದಲ್ಲೇ ಇದೆ. ಬರ್ತೀನಿ ಟೀಚರ್. ಬರೋಣವೇ ಕಸ್ತೂರಿ ಅವರೇ? ನೀವ್ ನೋಡಿದ್ರ, ನೀವು ಬರ್ಬೇಡಿ ಅಂತಂದ್ರು ಬರೋಣ ಕಸ್ತೂರಿ ಅವ್ರೇ ಅಂತ ಮತ್ತೆ ಬರ್ತೀನಿ ಇದ್ದೀರಲ್ಲ. ಹೋಗ್ರಿ ನೀವು. ಏನೇ ನೋಡ್ತಿದ್ಯಾ? ಬಾಯರ್ಕೆ ಆಗ್ತಿದೆ. ಏನಾದ್ರು ಕಾಫಿ ನೀರು ತಗೊಂಬಂದ್ ಬಡಿ. ಕಾಫಿ ಏನೇ, ಬಾದಾಮಿ ಹಲೆ ತಂದ್ಕೊಡ್ತೀನಿ. ಅದ್ಯಾವ ಖುಷಿಗೂ ಕಾಣೆಪ್ಪ, ನಿನ್ ಸೊಸೆನ ಬಿಟ್ಕೊಡ್ದೆ ಮಾತಾಡದಿಲ್ಲಮ್ಮ. ಅದಕ್ಕೆ ಇವತ್ತು ಕಡೆ ಶಾಂತಿ, ನೀನು ನನ್ ಕಣ್ಣಿಗೆ ದೇವತೆ ತರ ಕಾಣಿಸ್ಬಿಟ್ಟೆ. ಮತ್ತೆ ಅವ್ಳು ಉಸ್ರು ಹೋಗ್ಬಿಟ್ಟಿದ್ರೆ ಯಾರೇ ಜವಾಬ್ದಾರಿ? ಮನೆಗ್ ಬಂದಿದ್ ರೀತಿ ನೋಡಿ ನನಗ್ ಕಾಬ್ರಿಡೆ ಹಾಕ್ಬಿಟ್ಟಿತ್ತು. ಅಲ್ಲ, ಅವ್ಳು ಕೈ ಬೀಳೋ ಏಟು ತಲೆಗೇನಾದ್ರೂ ಬಿದ್ದಿದ್ರೆ ಏನೇ ಗತಿ? ಅಪ್ಪ, ಎಷ್ಟು ಕಾಳಜಿ ಬಂದಿದೆ ಶಾಂತಿ ನಿನ್ಗೆ ಅವಳ ಮೇಲೆ. ಅಂತೂ ಆ ವಿಶಾಲಕ್ಷಿಗೆ ಸರಿಯಾಗಿ ಪಾಠ ತಗೊಂಡೆ.
ಈ ವಿಷಯನ ಮೀನ ಏನಾದ್ರು ಕೇಳಿದ್ರೆ ಎಷ್ಟು ಖುಷಿ ಪಡೋಳು ನೋಡು. ಅವಳ ಕಿವಿಗೆ ಇದನ್ ಪುಂಗೋರು ಯಾರು? ನಾನೇ ಬೇಕಾದ್ರೆ ಹೇಳ್ತೀನಿ. ಡೋಲಿ ಸುಮ್ಮನೆ ಇರ್ಬೇಕು. ನನಗೇನು ಅವಳ ಮೇಲೆ ಪ್ರೀತಿ ಏನಿಲ್ಲ. ಆಗ ನೋಡಿದ್ರೆ ನಾನು ಇದನ್ ಮಾಡಿದ್ದು ಅವಳು ಉದ್ಧಾರ ಆಗ್ಬಾರ್ದು ಅಂತಾನೆ. ಹೇಗೆ? ಅದೇನೋಪ್ಪ, ನಮ್ಮ ಯಜಮಾನ್ರು ಆದಾಗ ಹೇಳ್ತಿದ್ರು, ಯಾರಿಗೆ ಜಾಸ್ತಿ ಶತ್ರುಗಳು ಇರ್ತಾರೋ ಅವ್ರಿಗೆ ಬೆಳೆಯೋ ಅವಕಾಶ ಜಾಸ್ತಿ ಅಂತೆ. ನೀನಂಗೆ ಎದುರಾಳಿ ಶತ್ರು ಅಂತ ಇರೋದು ಯಾರು? ನೀನೇ. ಅಲ್ಲಲ್ಲ, ವಿಶಾಲು. ಅದಕ್ಕೆ ಎದುರಾಳಿ ಇದ್ರೆ ತಾನೇ ಮೀನ ಬೆಳೆಯೋದು. ಈಗ ಬೆಳಿಲಿ, ನೋಡೋಣ, ಬೆಳಿಲಿ. ಅಬ್ಬಾ, ಅದೇನ್ ಹೆಣ್ಣೆ ನೀನು. ನಾನೆಂತ ಹೆಣ್ಣು ಅಂತ ಇನ್ನು ರಿಸರ್ಚ್ ನಡೀತಾ ಇದೆ ಕಣೆ. ಹೋಗಿ ಅದೇನೋ ಬಾದಾಮಿ ಹಾಲು ಕೊಡ್ತೀನಿ ಅಂದೆ, ಇನ್ನು ಕೂತಿದ್ದಿಲ್ಲ. ತಗೊಂಬಂದ್ ಬಡಿ. ಆಯ್ತಮ್ಮ, ತಗೊಂಬರ್ತೀನಿ. ಅಯ್ಯೋ ಯಾಕಣ ಹಾರನ ಹಾಂಗ್ ಬಿಸಾಕ್ದ್ರಿ? ಮಗಳ್ ನಾನೇನು ಅಸ್ಸಾಂಲಿಂದ ಬರ್ತಾ ಇದ್ದೀನ ಹಾರ ಜೈಕಾರ ಹಾಕಿಸ್ಕೊಳಕ್ಕೆ. ಆ ಸೂರ್ಯ ನನ್ನ ಜೈಲಿಗೆ ಕಳಿಸಿದ್ದು. ರೌಡಿಗಳಿಗೆ ಜೈಲು ಅನ್ನೋದು ಬೀಟ್ ಹಾಕೋ ಜಾಗ ಇದ್ದಂಗೆ. ಆಗಾಗ ಬೀಟ್ ಹಾಕೊಂಡ್ ಬರ್ತಿದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಸುಬ್ಬು. ಏನ್ ವ್ಯಾಲ್ಯೂನು ಜಾಸ್ತಿ ಆಗಲ್ಲ ದಿನೇಶ. ನಾವು ಪೊಲೀಸ್ ಅವ್ರ ಕಣ್ಣಲ್ಲಿ ನೋಟ್ ಆಗಿರ್ಬೇಕು. ಆದ್ರೆ ನಾನು ನೋಟ್ ಪುಸ್ತಕನೇ ಆಗ್ಬಿಟ್ಟಿದ್ದೀನಿ. ರಾಯಲ್ ಆಗಿ ರಾಗಿ ಮಾಡಿ ಕುಡಿತಾ ಇದ್ದವ್ ನಾನು. ಆ ಜೈಲಲ್ಲಿ ಮುದ್ದೆ ತಿನ್ನಂಗ್ ಮಾಡ್ಬಿಟ್ಟ ಆ ಸೂರ್ಯ. ಎಲ್ಲೋಗ್ತಾನೆ? ಸಿಕ್ಕಾಕೊಳ್ತಾನೆ ಬಿಡು. ಸಿಕ್ಕಾಕೊಂಡಾಗೆಲ್ಲ ನಮ್ಗೆ ಮಾಂಜ ಕೊಡ್ತಾವನೆ ದಿನೇಶ. ಅಣ್ಣ ಒಂದ್ಸಲ ಅವನ್ನ ಕರ್ಸ್ಕೊಂಡ್ ಮುಗಿಸ್ಬಿಡಣ. ಅವನೇನು ಸ್ವಿಗ್ಗಿ ಝೊಮ್ಯಾಟೋಲ್ ಬರೋ ಊಟ ಅನ್ಕೊಂಡಿದ್ದೇನೋ ಕರ್ಸ್ಬಿಟ್ಟು ಮುಗಿಸ್ಬಿಡಕ್ಕೆ. ಆ ಮೀನಾ ದುರ್ಗಿ ತರ ಆಡೋಳು. ಆ ಸೂರ್ಯ ಆ ದುರ್ಗಿನೇ ಒತ್ಕೊಂಡ್ ತಿರ್ಗೋ ಸಿಂಹದ್ ತರ ಎಗ್ರಾಡ್ತವನೆ. ಒಂದ್ ಕಷ್ಟ ಆಯ್ತು ಅವ್ನು ಮುಗ್ಸೋದು. ಅದು ಸರಿ ಅಣ್ಣ, ಒಂದ್ಸಾರಿ ಅವ್ನ್ ಕಾರಲ್ಲಿ ಕಳ್ಮಲ್ಲಿ ಇಟ್ಟು ಸಿಗಾಕ್ಸಿದ್ವಲ್ಲ, ಈ ಸಾರಿನೂ ಅದೇ ತರ ಏನಾದ್ರು ಪ್ಲಾನ್ ಮಾಡೋಣ. ಅವ್ನು ಹೋದ್ರೆ ಬಿಡ್ಸ್ಕೊಂಡ್ ಬರೋರವ್ರೆ. ಈ ಸಲ ಅವನ್ನ ಎಲ್ಲಿ ಕಳಿಸ್ಬೇಕು ಅಂದ್ರೆ ಅವ್ನ್ ಮತ್ತೆ ವಾಪಸ್ ಬರ್ಬಾರ್ದು. ಚಿಂತೆ ಮಾಡ್ಬೇಡ ಸುಬ್ಬು. ಪ್ರತಿ ಪುಸ್ತಕದಲ್ಲೂ ಒಂದು ಕೊನೆ ಹಾಳೆ ಅಂತ ಇದ್ದೇ ಇರುತ್ತೆ. ಆ ಕೊನೆ ಹಾಳೆ ಬರ್ಲಿ ಅಂತ ದಿನ ಒಂದೊಂದೇ ಪೇಜ್ ನ ತಿರ್ಗಿಸ್ಕೊಂಡ್ ಕುಂತ್ಕೊಂಡಿರ್ಲ ದಿನೇಶ. ಒಂದೇ ಸಾರಿ ಪುಸ್ತಕನೇ ಮಡ್ಚ್ಬಿಡ್ಬೇಕು. ಅದಕ್ಕೆ ಬೇಜಾನ್ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ಬಾ ಹೇಳ್ತೀನಿ. ಹೇಯ್, ಹೋಗಿ ಚಿಂಡ್ ಬಿಯರ್ ತಗೋಬರ್ರ. ಸರಿ ಅಣ್ಣ. ಬಾ ದಿನೇಶ, ಹೇಳ್ತೀನಿ. ಆ ದೇವ್ರು ನಮ್ಗೆ ತೆಂಡೂಲ್ಕರ್ ಗವಾಸ್ಕರ್ ಆಗುವ ಅವಕಾಶ ಅಂತೂ ಇನ್ಮೇಲೆ ಕೊಡಲ್ಲ. ಆದ್ರೆ ಅಂಬಾನಿನೂ ಅದಾನಿನೂ ಆಗ್ಬೋದಲ್ವಾ? ನೋ ಮಂಜ, ಯಾಕೋ ಹೀಗಾಗೋದೆ ನೀನು? ಅಲ್ಲ ಕೊಡೋ, ನೀನ್ ಓದ್ತೀಯ ಅಂದ್ರೆ ನಾವೆಲ್ಲ ಇದೀವಿ, ಓದಿಸ್ತೀವಿ ನೋಡು. ನಿನ್ ಕೈಲಿ ಡಿಗ್ರಿ ಇದ್ರೆ ನೀನ್ ಅನ್ಕೊಂಡಿರೋ ತರ ಕೆಲ್ಸ ಸಿಗದೆ ಹೋದ್ರು ಕಡೆ ಪಕ್ಷ ಒಂದ್ ಆಫೀಸರ್ ಆದ್ರೂ ಆಗ್ತೀಯ ಕಣೋ. ಅಕ್ಕ, ನಿಮ್ ಮನೇಲಿ 5 ಡಿಗ್ರಿ ಇರೋದು ಒಂದಿದೆ ಅಲ್ವಾ? ಏನಾಯ್ತು? ಕೊನೆಗೂ ಬಿಸ್ನೆಸ್ ಅಂತ ಓಡಾಡ್ಕೊಂಡಿದೆ. ನಾನು ಹಾಗೆ ಅಕ್ಕ. ಸಾಕು, ನಾನು ಓದಿರೋದು ಬಿಸ್ನೆಸ್ ಮಾಡಕ್ ಸಾಕು ಅಕ್ಕ. ಸರಿ, ನನಗೆ ಫುಡ್ ಡೆಲಿವರಿ ಟೈಮ್ ಆಯ್ತು, ನಾನು ಬರ್ತೀನಿ. ಅಮ್ಮ ಬಾಯ್. ಹುಷಾರು ಕಣೋ, ಕನಸ್ ಕಾಣ್ಕೊಂಡ ಇದ್ಬಿಡ್ಬೇಡ ಆಮೇಲೆ. ಆಯ್ತಮ್ಮ, ಬಾಯ್. ಬಾಯ್ ಕನಕ. ಬಾಯ್, ಹುಷಾರು. ಇವನ ಆಸೆಗಳು ಆ ದೇವ್ರೇ ಬಲ್ಲ. ಹಲೋ, ಅಕ್ಕ ಹೇಳಿ. ಏನಕ್ಕ ಇದು ಬರೀ ತಲೆಯಲ್ಲಿ ಬಂದಿದ್ಯಾ? ಇರೋ ನಿಮಿಷ, ಹೂ ಮುಡಿಸ್ತೇನೆ. ಬಾಯ್ ಕಡೆ ಬಿಡು. ಕನಕ, ನಿನ್ ಮದ್ವೆಗೆ ನಾನ್ ಹೂ ಮುಡ್ಸೋ ಟೈಮು ಯಾವಾಗ ಬರುತ್ತೆ? ಅದೆಲ್ಲ ಟೈಮ್ ಬಂದಾಗೆ ಬರುತ್ತೆ. ಹುಡುಗ ರೆಡಿ ಇದ್ದಾನೆ, ಹುಡುಗಿ ಮನೆಯವರು ರೆಡಿ ಇದ್ದೀವಿ. ಮತ್ತೆ ಹುಡುಗಿ ಯಾಕೆ ಇಷ್ಟೊಂದು ಸತಾಯಿಸ್ತಾ ಇರೋದು? ಅದ್ ಹಾಗೇನೆ, ಸಡನ್ ಆಗಿ ಏನು ಒಪ್ಕೋಬಾರ್ದು. ಆಗ ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅಕ್ಕ. ಸರಿ ಆಯ್ತು. ಕನಕ, ಇವಾಗ ಮತ್ತೆ ನೀನ್ ಚೀಟಿ ಕಟ್ತಿದ್ಯಾ? ಹ್ಞೂ ಅಕ್ಕ. ಲೇ, ನಿನ್ ಮದ್ವೆಗೆ ಮಾವನು ಸಹಾಯ ಮಾಡ್ತೀನಿ ಅಂತ ಹೇಳಿದಾರೆ. ನಿನ್ ಹೆಗ್ಲು ಮೇಲೆ ತುಂಬಾ ಭಾರ ಎಲ್ಲ ಹಾಕೊಳ್ಳೋದಕ್ ಹೋಗ್ಬೇಡ. ಕನಕ. ಹಾಮ, ನಾನು ರಾಧಾಕನ್ ಮನೆಗೆ ಹೂ ಕೊಡಕ್ ಹೋಗ್ತೀನಿ. ಇವತ್ತು ಹುಣ್ಣಿಮೆ 2 ಹಾರ ತಗೊಂಡೋಗಿ ಮೇಲ್ ಕೊಟ್ವಾ? ಸರಿಮಾ. ಹಲೋ. ಹಾ ಸರ್, ಇವಾಗ್ಲೇನಾ? ಸರಿ ಸರ್, ಆಯ್ತು, ನಾನು ಇವಾಗ್ಲೇ ಬರ್ತೀನಿ. ಹಾ ಅಮ್ಮ, ನಾನು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಕೆಲಸ ಇದೆ. ಸರಿ, ನೀನ್ ಹೊರಡು, ನಾನೇ ತಗೊಂಡೋಗಿ ಕೊಟ್ಬರ್ತೀನಿ. ಹಾ ಸರಿ ಅಕ್ಕ. ಸರಿ, ಹುಷಾರು. ಹಾಮ್ಮ, ಹುಷಾರು ಕನಕ. ಹ್ಞೂ ಅಕ್ಕ, ಸರಿ ಅಮ್ಮ, ಹೋಗಿ ಬರ್ತೀನಿ, ಬಾಯ್. ಹಾ ಸರಿ, ಹುಷಾರು. ಅಪ್ಪ ಹಿಡ್ಕೊಂಬ. ಸರಿ, ನಾನು ಕೊಟ್ಟು ಬರ್ತೀನಿ. ಓಹ್, ಬಂದ್ಯಾಮ್ಮ ಮೀನಾ? ಹಾ ಚಿಕನ್. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ನಿನ್ನ ಹೆಸರಲ್ಲಿ ದೇವರಿಗೆ ವಿಶೇಷವಾಗಿ ಅರ್ಚನೆ ಮಾಡಿದ್ದೀನಿ. ಒಂದು ದೇವರಿಗೆ ನಮಸ್ಕಾರ ಹಾಕೋಣಮ್ಮ. ಸರಿ ಚಿಕನ್. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ಮಗು, ಹೇಳಿ ಅಮ್ಮ, ಏನ್ ಬೇಕಾಗಿತ್ತು? ಊಟ ಮಾಡಿದ್ರಾ? ಎಷ್ಟು ಒಳ್ಳೆ ಮನ್ಸಮ್ಮ ನಿಂದು. ನಾನ್ ಯಾರು ಅಂತಾನೆ ನಿನಗ್ ಗೊತ್ತಿಲ್ಲ, ಊಟ ಮಾಡಿದ್ಯಾ ಅಂತ ಕೇಳ್ತಾ ಇದೀಯ. ಪ್ರಪಂಚದಲ್ಲಿ ಯಾವ ವಿಷಯ ಬೇಕಾದ್ರೂ ಬಿಟ್ಟಿರ್ಬೋದಮ್ಮ, ಆದ್ರೆ ಹೊಟ್ಟೆನ ಒತ್ತೆ ಇಟ್ಟು ಬದುಕಕ್ ಆಗಲ್ಲ ಅಲ್ವಾ? ಹೇಳಿಮ್ಮ, ಏನ್ ಬೇಕಾಗಿತ್ತು? ಸದ್ಯಕ್ಕೇನು ಬೇಡಮ್ಮ. ಆ ತಾಯಿ ಅನುಗ್ರಹ. ನಾನ್ ದೇವಸ್ಥಾನದಲ್ಲಿ ಭವಿಷ್ಯ ಹೇಳೋಳಾಗಿದ್ದೆ.
ಅವ್ರ ಮುಖ ನೋಡಿದ ತಕ್ಷಣ ಅವ್ರ ಜೀವನದಲ್ಲಾಗೋ ಘಟನೆಗಳು ನನ್ನ ಕಣ್ಮುಂದೆ ಬರೋದು. ಆದ್ರೆ ಕೆಲವು ದಿನಗಳಿಂದ ಆ ಕೆಲಸ ಬಿಟ್ಬಿಟ್ಟಿದ್ದೆ. ಯಾಕೋ ಏನೋ ನಿನ್ನ ನೋಡಿದ ಮೇಲೆ ಏನೋ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ತಪ್ಪು ತಿಳಿಬೇಡ ತಾಯಿ, ಹೇಳಿದ್ರೆ ಇದಕ್ಕೇನಾದ್ರೂ ಪರಿಹಾರ ಮಾಡ್ಕೋತೀಯ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿನ್ ಗಂಡನ್ಗೆ ಕೆಟ್ಟದಾಗೋದಿದೆ. ಏನ್ ಹೇಳ್ತಿದ್ದೀರಾ ಅಮ್ಮ ನೀವು? ನನ್ ಗಂಡಂಗೆ ಕಾರು ಚಕ್ರಕ್ಕಿಂತ ವೇಗವಾಗಿ ತಿರ್ಗೋನು ನಿನ್ ಗಂಡ. ಅವನ್ ಸುಮ್ನೆ ಇದ್ರು ಅವನ್ ಮಾತ್ ಸುಮ್ನೆ ಇರಲ್ಲ. ಮುಂಗೋಪ ಮುಂಗ್ಸಿ ತರ, ದರ್ಪ ಸರ್ಪದ ತರ. ಆದ್ರೆ ಈ ಸಾರಿ ಅವನ್ ತಪ್ಪಿಲ್ದೆ ಒಂದ್ ದೊಡ್ಡ ಪರೀಕ್ಷೆಯಲ್ಲಿ ಸಿಕ್ಕಾಕೊಂತಾನೆ. ನೋಡಿಮ್ಮ, ನೀವು ನಮ್ಗೆ ಏನ್ ಬೇಕಾದ್ರೂ ಹೇಳಿಮ್ಮ, ಆದ್ರೆ ನನ್ ಗಂಡಂಗೆ ಕೆಟ್ಟದಾಗತ್ತೆ ಅಂತ ಮಾತ್ರ ಹೇಳ್ಬೇಡಿ. ಹೇಳ್ಬಾರ್ದು ಅಂತಾನೆ ತಡ್ಕೊಂಡೆ, ಆದ್ರೆ ಮನಸ್ ಕೇಳಲಿಲ್ಲ. ಅವ್ರಿಗೇನು ಆಗ್ಬಾರ್ದು. ನಾನ್ ಏನ್ ಮಾಡ್ಬೇಕು ಅಂತ ಹೇಳಿಮ್ಮ. ನಿನ್ ಒಳ್ಳೆತನನೇ ಅವನ್ನ ಇಷ್ಟು ದಿವಸ ಕಾಪಾಡಿದೆ. ಇನ್ ಮುಂದೆ ನಿನ್ ಬುದ್ಧಿವಂತಿಕೆ ಧೈರ್ಯನೇ ಅವನಿಗೆ ಶ್ರೀರಕ್ಷೆ ಆಗ್ಬೇಕು. ಎಂತ ಸಂದರ್ಭ ಬಂದ್ರು ನೀನು ನಿನ್ ಗಂಡನ್ ಬಿಟ್ಕೊಡ್ಬೇಡ. ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸು. ಆ ಕಷ್ಟದಿಂದ ನೀನ್ ದೂರ ಆಗ್ಬೋದು. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಿನ್ ಗಂಡನ ಹೆಸರಲ್ಲಿ ಪೂಜೆ ಮಾಡ್ಸಮ್ಮ, ನಿನ್ಗೆ ಒಳ್ಳೇದಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.